ಆ ರೀತಿಯ ಒಂದಷ್ಟು ಸಂದೇಶ ಇವತ್ತು ಮತದಾನದ ನಂತರ ಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ ಅಂತ ಯೋಚನೆ ಮಾಡಿ. ಆಫ್ಟರ್ ವೋಟಿಂಗ್ ಯಾವ ರೀತಿಯ ಚಿತ್ರಣ ಕಾಣಿಸ್ತಾ ಇದೆ ನೋಡಿ. ವೋಟಿಂಗ್ ಆದ ನಂತರ ಸಿದ್ದರಾಮಯ್ಯ ಶಿವಕುಮಾರ್ ಅವರಿಗೆ ದಾವಣಗೆರೆ ದಕ್ಷಿಣ ವೋಟಿಂಗ್ ಮುಗ್ದಿದ್ದು ಎಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಅಂದರೆ ಎಷ್ಟರ ಮಟ್ಟಿಗೆ ಹಠಕ್ಕೆ ಬಿದ್ದಿದ್ದಾರೆ. ಆ ಕಡೆ DK ಶಿವಕುಮಾರ್ ಹಾಗೂ ಈ ಕಡೆ ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ಹಠಕಟ್ಟಿ ನಿಂತು ಬಿಟ್ಟಿದ್ದಾರೆ. ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇರೋದು ಟೈಮ್ ವಿಲ್ ಆನ್ಸರ್, ಸಮಯ ಉತ್ತರ ಕೊಡುತ್ತೆ ಅಂತ ಹೇಳಿದ್ದು ಇದೇ ಕಾರಣಕ್ಕಾಗಿ. ಈಗ ಸಮಯ ಅವರಿಗೆ ಹತ್ತಿರ ಬಂದಂಗೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕಾಗಿ ಈಗ ಅವರು ಇನ್ನೇನಿಲ್ಲ, ರಿಸಲ್ಟ್ ಕಾಯ್ತಾ ಇದ್ದಾರೆ. ವೋಟಿಂಗ್ ಮುಗೀತು ವೋಟ್, ಇನ್ನೇನಿದ್ರು ರಿಸಲ್ಟ್ ಆಗ್ತಿದ್ದಾಗೆ ಏನಾಗುತ್ತೆ ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣದ, ಅದರಲ್ಲೂ ಕಾಂಗ್ರೆಸ್ನ ಪಾಲಿಟಿಕ್ಸ್, ಅದರ ರಿಸಲ್ಟ್ ಕೂಡ ಡಿಸೈಡ್ ಆಗೋಗುತ್ತೆ ಆಲ್ಮೋಸ್ಟ್. ಈಗ EVM ಒಳಗೆ ಕೇವಲ ಅಭ್ಯರ್ಥಿಗಳ ಭವಿಷ್ಯ ಅಷ್ಟೇ ಅಲ್ಲ ಸೇರಿರೋದು, ಸಿದ್ದರಾಮಯ್ಯನವರ ಭವಿಷ್ಯ, DK ಶಿವಕುಮಾರ್ ಅವರ ಭವಿಷ್ಯ, SS ಮಲ್ಲಿಕಾರ್ಜುನ್ ಅವರ ಭವಿಷ್ಯ ಅಷ್ಟೇ ಅಲ್ಲ, ಹಲವರು ಯಾರೆಲ್ಲ ಈಗ ಕ್ಯಾಬಿನೆಟ್ಟಲ್ಲಿ ಇದಾರಲ್ಲ, ಯಾರ್ಯಾರು ಅಂತ ನಾನು ಹೇಳ್ತೀನಿ, ಸಚಿವರು, ಅವರ ಭವಿಷ್ಯ, ಹಾಗೂ ಯಾರೆಲ್ಲ ಸಚಿವ ಸಂಪುಟ ಸೇರ್ಕೋಬೇಕು ಅಂತ ಕಾದ್ಕೊಂಡು ನಿಂತಿದ್ದಾರಲ್ಲ ಅವರ ಭವಿಷ್ಯ, ಅವೆಲ್ಲವೂ ಕೂಡ EVM ಒಳಗೆ ಸೇರ್ಕೊಂಡಿದೆ. ಯಾವ ರೂಪದಲ್ಲಿ ಸೇರ್ಕೊಂಡಿದೆ, ಯಾರ್ಯಾರ ಭವಿಷ್ಯ ಏನಾಗುತ್ತೆ, ಯಾರು ಬೀಳ್ತಾರೆ, ಯಾರು ಏಳ್ತಾರೆ, ಯಾರು ಪಟ್ಟವನ್ನು ಕಳ್ಕೋತಾರೆ, ಯಾರು ಪಟ್ಟಕ್ಕೆ ಏರ್ತಾರೆ. ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಈ ಎರಡು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶವನ್ನು ಮತ್ತೆ ವೋಟಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಅಭ್ಯರ್ಥಿಗಳಿಗಿಂತಲೂ ಹೆಚ್ಚಿಗೆ ಯಾರಾದರೂ ತುದಿಗಾಲಲ್ಲಿ ನಿಂತು ಕೌತುಕದಿಂದ ನೋಡ್ತಾ ಇದ್ರೆ ಅದು ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್. ಅವ್ರಿಗೀಗ ಉತ್ತರ ಸಿಕ್ಕೋಗ್ಬಿಟ್ಟಿದೆ. ಏನು ಅಂತೇಳಿ ನಾನು ಹೇಳಿದ್ನಲ್ಲ, ಹಲವರ ಭವಿಷ್ಯ ಇವತ್ತು ನಿರ್ಧಾರ ಆಗಿದೆ ಅಂತೇಳಿ. ಯಾರ್ಯಾರ ಭವಿಷ್ಯ ಯಾವ ರೀತಿ ನಿರ್ಧಾರ ಆಗಿದೆ ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ. ಹಾಗೆ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಕೇವಲ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದ ಫಲಿತಾಂಶ ಹಾಗೂ ಅಲ್ಲಿನ ಮತದಾನ ಅಷ್ಟನ್ನೇ ಅಲ್ಲ ಅವ್ರು ತಲೆ ಒಳಗಿಟ್ಕೊಂಡಿರೋದು. ಸಿದ್ದರಾಮಯ್ಯವರಿಗೆ ಕೇರಳ ರಾಜ್ಯವೂ, DK ಶಿವಕುಮಾರ್ ಅವರಿಗೆ ಅಸ್ಸಾಂ ರಾಜ್ಯದ ಫಲಿತಾಂಶವೂ ಕೂಡ ಅಷ್ಟೇ ಮುಖ್ಯ. ಅವರ ಭವಿಷ್ಯವನ್ನು ತೀರ್ಮಾನ ಮಾಡುವಂತಹ ರಾಜ್ಯಗಳು ಅವು. ಅದೇ ಕಾರಣಕ್ಕಾಗಿ ಇಬ್ಬರೂ ಕೂಡ ನೋಡಿ, DK ಶಿವಕುಮಾರ್ ಅವರು ತಮಿಳುನಾಡಲ್ಲಿ ಪ್ರಚಾರ ಮಾಡ್ತಾ ಇದ್ರು ಕೂಡ ಅಸ್ಸಾಮಲ್ಲಿ ಏನಾಗ್ತಿದೆ, ದಾವಣಗೆರೆ ದಕ್ಷಿಣದಲ್ಲಿ ಏನಾಗ್ತಾ ಇದೆ, ಏನು ಮಾಡಬೇಕು ಅನ್ನೋ ಡೈರೆಕ್ಷನ್ನ ಎವರಿ ಹಾರ್ ಕೊಟ್ಟಿದ್ದಾರೆ, ಪ್ರತಿ ಗಂಟೆಗೂ ಕೊಟ್ಟಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಬೇರೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಇನ್ಫ್ಯಾಕ್ಟ್ ಬಾಗಲಕೋಟೆ ಬಿಟ್ಟರೆ ಕೇರಳ ಅಷ್ಟೇ ತಲೆ ಕೆಡಿಸ್ಕೊಂಡು ಅವ್ರು ಯೋಚನೆ ಮಾಡ್ತಾ ಇದ್ದು. ಹಾಗಾದರೆ ಏನಾಗುತ್ತೆ, ಏನಾದರೆ ಏನಾಗುತ್ತೆ ನೋಡಿ. ಒಂದು ವೇಳೆ ಕರ್ನಾಟಕದಲ್ಲಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಎರಡೂ ಕಾಂಗ್ರೆಸ್ ಗೆದ್ದುಬಿಟ್ರೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿರಲ್ಲ, ಅದೇನು ಅಷ್ಟು ಇಂಪ್ಯಾಕ್ಟ್ ಮಾಡೋದಿಲ್ಲ. ಬಟ್ ಕೇರಳ ಗೆದ್ದು ಅಸ್ಸಾಂ ಸೋತ್ರೆ, ಇಲ್ಲ ಅಸ್ಸಾಂ ಗೆದ್ದು ಕೇರಳ ಸೋತ್ರೆ ಆಗ ಒಂದಷ್ಟು ಪರಿಣಾಮ ಬೀರುತ್ತೆ ನೋಡಿ. ಕೇರಳ ಗೆದ್ದದ್ದೇ ಆದರೆ ಆಗ ಸಿದ್ದರಾಮಯ್ಯವ್ರಿಗೊಂದು ದೊಡ್ಡ ಶಕ್ತಿ, ಅಸ್ಸಾಂ ಗೆದ್ದದ್ದೇ ಆದರೆ DK ಶಿವಕುಮಾರ್ ಅವ್ರಿಗೆ ದೊಡ್ಡ ಶಕ್ತಿ. ಕೇರಳ ಸೋತು ಸಿದ್ದರಾಮಯ್ಯನವರು ಅಸ್ಸಾಮನ್ನು DK ಶಿವಕುಮಾರ್ ಅವರು ಗೆದ್ಕೊಂಡು ಬಂದೆ ಅನ್ನುವಂಥದ್ದನ್ನು ಹೈಕಮಾಂಡ್ ಮುಂದೆ ಪ್ರೊಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಆಗ ಅವರು ಬಹಳ ಗಟ್ಟಿ ಧ್ವನಿಯಲ್ಲಿ ಪಟ್ಟಕ್ಕಾಗಿ ಪಟ್ಟು ಹಾಕ್ತಾರೆ. ಇಲ್ಲ ವೈಸ್ ವರ್ಷ, ಅಸ್ಸಾಂ ಸೋದರು DK ಶಿವಕುಮಾರ್, ಸಿದ್ದರಾಮಯ್ಯನವರು ಕೇರಳ ಗೆಲ್ಲಿಸ್ಕೊಂಡು ಬಂದೆ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಆದರೆ ಸಿದ್ದರಾಮಯ್ಯನವರು ಗಟ್ಟಿ ಆಗ್ತಾರೆ. ಕೇರಳ ಹಾಗೂ ಅಸ್ಸಾಂ ಎರಡನ್ನೂ ಕೂಡ ಗೆದ್ದದ್ದೇ ಆದರೆ ಆಗ ಹೈಕಮಾಂಡ್ ಅದು ತನ್ನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಏನು ಮಾಡಬೇಕು ಅಂತ. ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಎರಡು ಸೋತದ್ದೇ ಆದರೆ ಯಾವುದೇ ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರು ಕೈ ಹಾಕೋದೇ ಇಲ್ಲ. ಹಾಗಾದರೆ ಇವತ್ತೇನಾಗಿದೆ, ವೋಟಿಂಗ್ ಆದಮೇಲೆ ಏನಾಗಿದೆ, ನಾನು ಹಿಂದೆ ಕೂಡ ಇದನ್ನು ಹೇಳಿದ್ದೀನಿ. ಆದರೆ ಇವತ್ತೇನಾಗಿದೆ, ಆಫ್ಟರ್ ವೋಟಿಂಗ್ ಯಾವ ರೀತಿಯ ಚಿತ್ರಣ ಕಾಣಿಸ್ತಾ ಇದೆ ನೋಡಿ. ವೋಟಿಂಗ್ ಆದ ನಂತರ ಸಿದ್ದರಾಮಯ್ಯನವರಿಗಂತೂ ಗುಡ್ ನ್ಯೂಸ್ ಬಂದಿದೆ. ನಾನು ಹೇಳ್ತಿರೋದು ಬಾಗಲಕೋಟೆ ಅಂತ ನಾನು ಹೇಳ್ತಾ ಇಲ್ಲ, ಕೇರಳದಿಂದ ಅವರಿಗೆ ಗುಡ್ ನ್ಯೂಸ್ ಅನ್ನುವಂಥ ಇನ್ಫಾರ್ಮೇಷನ್ ಬಂದಿದೆ. ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ತುಂಬ ಚೆನ್ನಾಗಾಗಿದೆ, 76-77%, ವೆರಿ ಗುಡ್ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅಲ್ಲಿ. ಮತ್ತು ಸಿದ್ದರಾಮಯ್ಯನವರು ಏನು ನಿರೀಕ್ಷೆ ಇಟ್ಕೊಂಡಿದ್ರು ಅದು ಫುಲ್ಫಿಲ್ ಆಗಿದೆ. ಆದರೆ ಬಾಗಲಕೋಟೆಯಲ್ಲಿ ಅವರಿಗೆ ಫುಲ್ ಗುಡ್ ನ್ಯೂಸ್, ಏನು ಚಿಂತನೆ ಇಲ್ಲ, ಕೇಕ್ ವಾಕ್ ಅನ್ನುವಂಥ ಇನ್ಫಾರ್ಮೇಷನ್ ಏನು ಬಂದಿಲ್ಲ ಅವರಿಗೆ. ಹಾಗಾಗಿ ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ ಅವರು. ಬಟ್ ಕೇರಳ ಈಸ್ ರಿಲ್ಯಾಕ್ಸ್ಡ್. DK ಶಿವಕುಮಾರ್ ಅವರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಗುಡ್ ನ್ಯೂಸ್ ಅನ್ನುವಂಥ ಇನ್ಫಾರ್ಮೇಷನ್ ಬಂದಿದೆ. ಆದರೆ ಅಸ್ಸಾಂನಿಂದ ಆ ರೀತಿಯ ಮಾಹಿತಿ ಬಂದಿಲ್ಲ. ಹೇಗಿದೆ ನೋಡಿ. ಅದೇ ಕಾರಣಕ್ಕಾಗಿ ಕುತೂಹಲವನ್ನು ಉಳಿಸ್ಕೊಂಡಿರುವಂಥದ್ದು. ಮತ್ತು ಪುದುಚೇರಿ ಬಿಡಿ, ಅದು 30 ಕ್ಷೇತ್ರಗಳ ಆಟ. ಇಲ್ಲಿ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯಲ್ಲೂ ಕನೆಕ್ಟ್ ಆಗಿರುವಂಥದ್ದಲ್ಲ. ಅಲ್ಲಿ ಏನು ಫಲಿತಾಂಶ ಆದರೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು 89% ವೋಟಿಂಗ್ ಆಗಿದೆ ಅಲ್ಲಿ.
ಏನಾದರೂ ಅದು ನಮ್ಮ ರಾಜ್ಯ ಕನೆಕ್ಟೆಡ್ ಅಲ್ಲ. ಬಟ್ ಕೇರಳ ಹಾಗೂ ಅಸ್ಸಾಂ, ಬಾಗಲಕೋಟೆ ಹಾಗೂ ದಾವಣಗೆರೆ ಇದೆರಡೂ ಕೂಡ ಇಬ್ಬರಿಗೂ ಕೂಡ 50-50 ಅನ್ನುವಂಥ ಫಲಿತಾಂಶ ಬಂದಿದೆ. ಒಬ್ಬರಿಗೆ ಪರ ರಾಜ್ಯದಲ್ಲಿ ಒಳ್ಳೆಯ ಗುಡ್ ನ್ಯೂಸ್ ಸಿದ್ದರಾಮಯ್ಯನವರಿಗೆ, ಆದರೆ ಬಾಗಲಕೋಟೆಯಲ್ಲಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಪರ ರಾಜ್ಯದಲ್ಲಿ ಬ್ಯಾಡ್ ನ್ಯೂಸ್, ಅಸ್ಸಾಮಲ್ಲಿ, ದಾವಣಗೆರೆ ದಕ್ಷಿಣದಲ್ಲಿ ಗುಡ್ ನ್ಯೂಸ್. ಈ ರೀತಿಯ ಒಂದಷ್ಟು ಮಾಹಿತಿಗಳು ಇವತ್ತು ಅವ್ರು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಒಂದು ವೇಳೆ ಇದೇ ರೀತಿ ಆಯಿತು, ಈಗ ಏನವರಿಗೆ ಮಾಹಿತಿ ಬಂದಿದೆಯಲ್ಲ, ಕೇರಳದಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ವಿಭಿನ್ನವಾದ ಫಲಿತಾಂಶ, ದಾವಣಗೆರೆ ದಕ್ಷಿಣದಲ್ಲಿ ಹಾಗೂ ಅಸ್ಸಾಂನಲ್ಲಿ ವಿಭಿನ್ನವಾದ ಫಲಿತಾಂಶ, ಈ ರೀತಿಯ ರಿಪೋರ್ಟ್ ಬಂತು ಅಂತ ಅಂದ್ಕೊಳ್ಳಿ. ಆಗ ಸಹಜವಾಗಿ ಸಿದ್ದರಾಮಯ್ಯನವ್ರದ್ದೇ ಮೇಲುಗೈ ಇರುತ್ತೆ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ ಅಂತ ಯೋಚನೆ ಮಾಡಿ. ಅವರಿಗೆ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಅವರಿಗೆ ಕೇರಳ ಇಂಪಾರ್ಟೆಂಟ್, ದೊಡ್ಡ ರಾಜ್ಯ. ಸೊ ಹೀಗಾಗಿ ಕೇರಳದ ಗೆಲುವು ಅವರು ಬಹಳ ಮುಖ್ಯವಾಗಿ ಗಮನಿಸ್ತಾ ಇರ್ತಾರೆ. ಜೊತೆಗೆ ಅಸ್ಸಾಂ ಗೆದ್ದರೆ ಅವರಿಗೆ ಸಂತೋಷ. ಅಸ್ಸಾಂ ಹಾಗೂ ಕೇರಳದ ಪೈಕಿ ಕೇರಳ ಗೆದ್ದದ್ದೇ ಆದರೆ ಆಬ್ವಿಯಸ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಪರವಾಗಿ ನಿಲ್ಲುತ್ತೆ. ಸಿದ್ದರಾಮಯ್ಯನವರು ಸ್ವಲ್ಪ ಗಟ್ಟಿ ಆಗ್ತಾರೆ, ಅಲ್ಲಿ ವೇಣುಗೋಪಾಲ್ ಸ್ಟ್ರಾಂಗ್ ಆಗ್ತಾರೆ. ವೇಣುಗೋಪಾಲ್ ಸ್ಟ್ರಾಂಗ್ ಆದರು ಅಂದರೆ ಸಿದ್ದರಾಮಯ್ಯನವರೇ ಸ್ಟ್ರಾಂಗ್ ಆದ ಹಾಗೆ. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅಷ್ಟರ ಮಟ್ಟಿಗೆ ಕೇರಳದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದು. ಅದೇ ಕಾರಣಕ್ಕಾಗಿ ಪ್ರಚಾರಕ್ಕೆ ಸಿದ್ದರಾಮಯ್ಯನವರು ಸ್ವತಃ ಕೇರಳಕ್ಕೆ ಅಷ್ಟರ ಮಟ್ಟಿಗೆ ಹೋಗಿದ್ದು. ಜಮೀರ್ ಅಹಮದ್ ಖಾನ್ ಅವ್ರನ್ನ ಅಲ್ಲೇ ಟೆಂಟ್ ಹಾಕೊಂಡು ಕೂರಕ್ಕೆ ಹೇಳಿದ್ದು. ಕೃಷ್ಣ ಬೈರೇಗೌಡರನ್ನ ಅಲ್ಲಿ ಕಳಿಸಿದ್ದು. ಅದಕ್ಕೆ ಅವ್ರು ದೊಡ್ಡ ಟೀಮೇ ಹೋಗಿದ್ದು ಬಿಡಿ. ಬೈರತಿ ಸುರೇಶ್ ಹೋಗಿದ್ರು, ಕೆ ಜೆ ಜಾರ್ಜ್ ಹೋಗಿದ್ರು, ಸ್ವಲ್ಪ ಜನ ಅಲ್ಲ, ಭಾಳ ಜನ ಹೋಗಿದ್ರು. ಅವರೆಲ್ಲರನ್ನೂ ಅಲ್ಲಿ ಕಳಿಸಿದ್ದು, ಸಂಪನ್ಮೂಲವನ್ನು ಕಳಿಸಿದ್ದು ಎಲ್ಲವೂ ಕೂಡ ಅದೇ ಹಿನ್ನೆಲೆಯಲ್ಲಿ. ಸೊ ಇವತ್ತಿಗೆ ಈ ರಿಸಲ್ಟ್ ಬಂದ ಕಾಲಕ್ಕೆ ಸಿದ್ದರಾಮಯ್ಯವ್ರಿಗೆ ಒಂದಷ್ಟು ಹೋಪ್ ಇದೆ, ಗುಡ್ ನ್ಯೂಸ್ ಇದೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಕಾಯಬೇಕಷ್ಟೇ, ಬೇರೆ ದಾರಿಯೇ ಇಲ್ಲ. ಆ ರೀತಿಯ ಒಂದಷ್ಟು ಸಂದೇಶ ಇವತ್ತು ಮತದಾನದ ನಂತರ ಬಂದಿದೆ. ಬಟ್ ನೋಡಿ, ಈಗ ಎಲೆಕ್ಷನ್ ಅನ್ನೋದು, ರಾಜಕಾರಣ ಅನ್ನೋದು ನಿಮಗೆ ಎಷ್ಟೋ ಬಾರಿ ಎಕ್ಸಿಟ್ ಪೋಲ್ಗಳೇ ವಿಫಲ ಆಗಿರುವಂಥದ್ದಿದೆ. ಎಕ್ಸಿಟ್ ಪೋಲೇ ಒಂದು ರೀತಿ ಬಂದಿರುತ್ತೆ, ರಿಸಲ್ಟೇ ಒಂದು ರೀತಿ ಬಂದಿರುತ್ತೆ. ಹೀಗಾಗಿ ನಾವು ಕಾದು ನೋಡಲೇಬೇಕು. ಆದರೆ ಮೇಲ್ನೋಟಕ್ಕೆ ಕಾಣುವ ಚಿತ್ರಣ, ಏನು ಇನ್ಫಾರ್ಮೇಷನ್ಸ್ ಬಂದಿದೆ, ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್, ಹೋಪ್, ಅದಷ್ಟನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅಲ್ಲಿನ ಸೋರ್ಸಸ್ಗಳಿಂದ ಬಂದಿರುವಂಥ ಇನ್ಫಾರ್ಮೇಷನ್ಸ್. ಏನಂತೀರಿ, ನೀವೇನು ಹೇಳ್ತೀರಿ? ಅದೇ ಪ್ರಕಾರ ಆಗ್ಬೋದಾ? ಇವತ್ತು ಏನೆಲ್ಲ ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಬಂದಿದೆಯಲ್ಲ, ಆ ರೀತಿ ಅಂದರೆ ಸಿದ್ದರಾಮಯ್ಯವರಿಗೆ ಕೇರಳದಿಂದ ಗುಡ್ ನ್ಯೂಸ್, ಡಿ ಕೆ ಶಿವಕುಮಾರ್ ಅವರಿಗೆ ದಾವಣಗೆರೆ ದಕ್ಷಿಣದಿಂದ ಗುಡ್ ನ್ಯೂಸ್, ಇದೇ ರೀತಿ ಆಗ್ಬೋದಾ ಅಥವಾ ಇಲ್ಲ? ವಿಭಿನ್ನವಾದ ಚಿತ್ರಣವನ್ನೇ ನಾವು ನೋಡಬಹುದು. ಆ ರೀತಿಯ ಸಾಧ್ಯತೆಯೂ ಇದೆ ಅಂತ ಭಾವಿಸ್ತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.